ನಮಸ್ತೆ ಎಲ್ರಿಗೂ, ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ತುಂಬ ಸುಲಭವಾಗಿ ಈಸಿಯಾಗಿ ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲ ಆ ರೀತಿ ಒಂದು ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತಿಂತಾ ಇದ್ದರೆ ಪದೇ ಪದೇ ಇದೇ ರೀತಿಯೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಸೂಪರಾಗಿತ್ತು ಅಂತ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನಲ್ಲಿ ನಾನು 4 ಜನಕ್ಕಾಗುವಷ್ಟು ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ವಿಧಾನನ ಟ್ರೈ ಮಾಡಿ. ಇವಾಗ ನೀರೆಲ್ಲ ಸೋದಿಸ್ಕೊಬೇಕು. ಚಿಕನ್ನ ನೀಟಾಗಿ ಒಂದು 2ರಿಂದ 3 ಬಾರಿ ತೊಳ್ಕೊಬೇಕು. ತೊಳ್ಕೊಂಡು ಅದಕ್ಕೆ ನೀಟಾಗಿ ನೀರೆಲ್ಲ ಸೋದಿಸ್ಕೊಂಡಾದ್ಮೇಲೆ ನಾನು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಚಿಕನ್ ಮಸಾಲ, ಹಾಗೆಯೇ 1 ಸ್ಪೂನು ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿ, ಹಾಗೆಯೇ 1-2 ಸ್ಪೂನು ಮೊಸರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದರೆ ಹಾಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ 1 ಇಂಚು ಚಕ್ಕೆ, ಒಂದು ಅರ್ಧ ಸ್ಪೂನು ಸೋಂಪು, ಹಾಗೆಯೇ ಒಂದು ಅರ್ಧ ಸ್ಪೂನು ಗಸಗಸೆ, 1-2 ಲವಂಗ, ಒಂದು ಏಲಕ್ಕಿ, ಹಾಗೆಯೇ 1 ಸ್ಟಾರ್ ಮೊಗ್ಗು. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ನನಗೆ ಮೊಸರು ಸಾಲ್ಟೇಜ್ ಆಯಿತು. ಇನ್ನೂ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ಇಟ್ಕೊಂಡಿದ್ನಲ್ಲ, ಆಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಅಂತ ಅದನ್ನು ಕೂಡ ಹಾಕ್ಕೊಂಡೆ. ಇವಾಗ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ನಾನು ಮರ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಮರ್ತೋಯ್ತು. ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲೇ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಮ್ಯಾರಿನೇಟ್ಗೆ ಬಿಡೋಣ ಒಂದು ಹಾಫ್ ಆನ್ ಅವರು. ಫ್ರಿಡ್ಜ್ ಇತ್ತಂದರೆ ಫ್ರಿಡ್ಜಲ್ಲಿ ಬಿಡಿ, ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಹಾಗೇ ಹೊರಗಡೆ ಮೇಲ್ಗಡೆ ಮುಚ್ಚಿಬಿಟ್ಟು ಬಿಟ್ಬಿಡಿ. ಇವಾಗ ನೋಡಿ ಈರುಳ್ಳಿನ ತೋರಿಸ್ತಾ ಇದ್ದೀನಿ. ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಸಣ್ಣದಾಗಿ ಉದ್ದುದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರಬೇಕು. ಈ ರೀತಿ ಕಟ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆಯೋದ್ರಿಂದ. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಸಮೇತ ಹಾಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ರುಬ್ಬಿ ನಾವು ನಾನ್ ವೆಜ್ನ ಮಾಡೋ ಪದಾರ್ಥಗಳಿಗೆ ಈ ರೀತಿ ಕಡ್ಡಿ ಸಮೇತ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ, 2 ಮೀಡಿಯಮ್ ಸೈಜು ಟೊಮೊಟೊನ ಹಾಕೊಳ್ತಾ ಇದ್ದೀನಿ. ಟೊಮೊಟೊನ ನಾನು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ, ಹಾಗೆಯೇ ಒಗ್ಗರಣೆಗೆ ಹಾಕೊಳ್ತಾ ಇಲ್ಲ. ಇವಾಗ ಇದನ್ನು ತರಿಯಾಗಿ ರುಬ್ಕೊಂಡು ತಗೊಳ್ತೀನಿ. ನೋಡಿ, ನೈಸಾಗಿ ರುಬ್ಕೊಂಡಿಲ್ಲ, ಈ ರೀತಿ ತರಿಯಾಗಿ ರುಬ್ಕೊಂಡು ತಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಡು ಇಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ. ನೋಡಿ, ಅಕ್ಕಿನ ನಾನು 2 ಗ್ಲಾಸ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಬಾಸ್ಮತಿ ರೈಸ್ ಇಲ್ಲ ಅಂತಂದರೆ ನೀವು ಮನೇಲಿ ಯಾವ ರೈಸ್ನ ಬಳಸ್ತೀರೋ ಅದೇ ರೈಸಲ್ಲೇ ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ಬಾಸ್ಮತಿ ರೈಸ್ನ ನಾನು ಒಂದು 10 ನಿಮಿಷ ನೆನೆಸ್ಕೊತೀನಿ ಒಗ್ಗರಣೆ ಮಾಡ್ಕೊಳ್ಳೋ ತನಕ. ಇವಾಗ ನೋಡಿ, ಈ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಕೆಲವರು ಬಾಸ್ಮತಿ ರೈಸ್ನ ತೊಳೆಯಲ್ಲ, ನೀಟಾಗಿ ತೊಳ್ಕೊಬೇಕು. ಇದರಲ್ಲಿ ತುಂಬ ಧೂಳಿರುತ್ತೆ. ನಾನು 2 ಗ್ಲಾಸು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ನಿಮಗೆ ಬರೀ ಬಾಸ್ಮತಿ ರೈಸ್ ಇಷ್ಟ ಆಗಲ್ಲ ಅಂತಂದರೆ ನೀವು ಮನೇಲಿ ಯೂಸ್ ಮಾಡ್ತಿರಲ್ಲ ಆ ಅಕ್ಕಿ 1 ಗ್ಲಾಸು, ಬಾಸ್ಮತಿ ರೈಸ್ 1 ಗ್ಲಾಸ್ ಹಾಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನಿನ್ನು ಅಕ್ಕಿನ ತೊಳೆದುಕೊಂಡಿಲ್ಲ. ನಾನು ಒಂದ್ಸರಿ ತೊಳೆದಾದ್ಮೇಲೆ ಮತ್ತೆ ನೀರು ಹಾಕೊಂಡಾಗ ಇಷ್ಟು ಧೂಳು ಬಂತು. ನಾನು ಆವಾಗಲೇ ಹೇಳ್ದಂಗೆ ಬಾಸ್ಮತಿ ರೈಸಲ್ಲಿ ತುಂಬ ಧೂಳಿರುತ್ತೆ. ಇದನ್ನು ಒಂದು 3-4 ಬಾರಿ ಆದರೂ ತೊಳ್ಕೊಬೇಕು. ನೋಡಿ, ನಾನು ಕೂಡ ಒಂದು 4 ಬಾರಿ ತೊಳೆದಾದ್ಮೇಲೆ ತೋರಿಸ್ತಾ ಇದ್ದೀನಿ. ಇಷ್ಟು ನೀಟಾಗಿ ಕ್ಲೀನಾಗಿದೆ. ಇವಾಗ ನಾನು ಬೆರಳಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ. ಇವಾಗ ಇದನ್ನು ಒಂದು 10 ನಿಮಿಷ ಸೈಡಿಗೆ ತಿಟ್ಬಿಡೋಣ. ಇಷ್ಟ ಆದರೆ ಸಾಕು. ಹಾಗೆಯೇ ಬಾಸ್ಮತಿ ರೈಸ್ನ ಅದ್ಮಿ ಎಲ್ಲ ತೊಳೆಯೋಕೆ ಹೋಗ್ಬೇಡಿ, ಸಾಫ್ಟಾಗೆ ತೊಳ್ಕೊಬೇಕು, ರೈಸು ಕಟ್ಟಾಗ್ಬಿಡುತ್ತೆ. ಇವಾಗ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ನಾನಿಲ್ಲಿ ಆಲ್ರೆಡಿ ಸ್ಟವ್ ಮೇಲೆ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಆವಾಗಲೇ ಸ್ಲೈಸಾಗಿ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮೇಲ್ಗಡೆ ತೊಟ್ಟಿರುತ್ತಲ್ಲ, ಆ ತೊಟ್ಟನ್ನ ಕಟ್ ಮಾಡಿ ನಾವು ಈರುಳ್ಳಿನ ಕಟ್ ಮಾಡೋದ್ರಿಂದ ಅದು ಸ್ಲೈಸಾಗಿ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ಈರುಳ್ಳಿ ಓಪನ್ ಆಗಲ್ಲ, ಹಾಗೆಯೇ ಗಂಟು ಥರ ಇರುತ್ತೆ. ಇವಾಗ ನೋಡಿ, ಈರುಳ್ಳಿ ಪೂರ್ತಿ ಕಲರ್ ಚೇಂಜ್ ಆಗಬೇಕು. ಯಾವ ರೀತಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನಾವೇನಾದರೂ ಈಗ ಬೋಂಡಾ ಬಜ್ಜಿ ಕರಿತೀವಲ್ಲ, ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು. ಬೋಂಡಾ ಬಜ್ಜಿ ಕರೆದಾಗ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಆ ರೀತಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ತುಂಬ ಸೀಸ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ಕಲರ್ ಚೇಂಜ್ ಆದಾಗ ತೆಗೆದುಬಿಡಿ. ಅದು ನಾವು ಫ್ರೈ ಮಾಡುವಾಗ ಸಾಫ್ಟಾಗಿರುತ್ತೆ, ಆಮೇಲೆ ಕ್ರಿಸ್ಪಿ ಆಗುತ್ತೆ. ಇವಾಗ ನೋಡಿ, ಈರುಳ್ಳಿನೆಲ್ಲ ನಾನು ಕೂಡ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಸೈಡಿಗೆ ಎತ್ತಿಟ್ಟಿದ್ದೀನಿ. ಅದಾದಮೇಲೆ 2 ಪಲಾವ್ ಎಲೆ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾನು ಮ್ಯಾರಿನೇಟ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿರಲಿಲ್ಲ, ಹಂಗಾಗಿ ಇವಾಗ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಚಿಕನ್ ತೋರಿಸ್ತಾ ಇದ್ದೀನಿ. ನೋಡಿ, ಮ್ಯಾರಿನೇಟ್ ಆಗಿದೆ. ನನಗೆ ಒಂದು 3/4 ಅವರು ಟೈಮ್ ತಗೊಂತು ನಾನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಅಡುಗೆಗೆ ಬರೋಷ್ಟರಲ್ಲಿ.
ಸ್ಟಾರ್ಟ್ ಮಾಡೋಷ್ಟರಲ್ಲಿ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡ್ಕೊಂಡಿದೆ. ಇವಾಗ ನಾವು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕ್ಕೊಂಡು ಇದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ ಯಾವುದೇ ಉಪ್ಪು ಖಾರನ ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೀವಲ್ಲ, ಅದೇ ಉಪ್ಪೇ ಇವಾಗ ಸಾಕಾಗುತ್ತೆ. ಆಮೇಲೆ ನಾವು ಅಕ್ಕಿ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳೋಣ. ಆ ಟೈಮಲ್ಲಿ ಉಪ್ಪು ಖಾರನ ನೋಡಿಕೊಂಡು ಹಾಕ್ಕೊಳ್ಳೋಣ. ಇವಾಗ ನೋಡಿ ಚಿಕನ್ನು ನೀರೆಲ್ಲ ಸುಣ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ, ಆದ್ರೂ ಕೂಡ ಮಸಾಲೆ ಎಲ್ಲೂ ಓಪನ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಸಾಲೆ ಹಿಡ್ದಿದೆ. ಇವಾಗ ನೋಡಿ ಇದಕ್ಕೆ ನಾನು ಆವಾಗೆ ರುಬ್ಬಿಟ್ಟಿದ್ನಲ್ಲ ಆ ಒಂದು ಮಸಾಲೆನ ಹಾಕ್ಕೊಳ್ತೀನಿ. ಈ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು, ಯಾಕೆ ಅಂದರೆ ಎಲ್ಲದನ್ನು ಹಸಿಯಾಗಿ ರುಬ್ಬಿರೋದ್ರಿಂದ ಟೊಮೊಟೊ ಹಸಿಮೆಣ್ಸಿನ್ಕಾಯಲ್ಲಿರುವಂಥ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲೂ ಟೊಮೊಟೊನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲೊಂದು ಒಳ್ಳೆ ಟೇಸ್ಟ್ ಬರುತ್ತೆ. ಈ ರೀತಿ ನಾನು ತೋರಿಸೋ ವಿಧಾನದಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ, ಯಾವ ಹೋಟ್ಲಿಗಿಂತನೂ ಕಡಿಮೆ ಇರೋದಿಲ್ಲ. ಅದಾದಮೇಲೆ ನಾವು ಫ್ರೈ ಮಾಡಿ ಇಟ್ಟಂಥ ಈರುಳ್ಳಿನ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಈ ಈರುಳ್ಳಿನಲ್ಲಿ ನಾನು ಅರ್ಧನ ಹಾಗೆ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧದಷ್ಟು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧನ ಹಾಗೆ ಎತ್ತಿಡ್ತೀನಿ, ಲಾಸ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಅರ್ಧನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಚೆನ್ನಾಗಿ ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ನೋಡಿ ಒಂದು ಅರ್ಧ ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಿದೆ ಅಂತ. ಇವಾಗ ಇದಕ್ಕೆ ನಾನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಆದಮೇಲೆ ನೀರು ಹಾಕೊಂಡ್ಬಿಡೋಣ. ನೀರನ್ನ ಆಲ್ರೆಡಿ ನಾನು ಕುದಿಯಕ್ಕೆ ಬಿಟ್ಟಿದ್ದೆ, 3.5 ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ. ನಾವು ಅಕ್ಕಿನ ನೆನೆಸ್ಕೊಂಡಿರೋದ್ರಿಂದ 3.5 ಗ್ಲಾಸ್ ನೀರು ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ. ನಾವು 4 ಗ್ಲಾಸ್ ನೀರು ಹಾಕ್ಕೊಂಡ್ವಿ ಅಂತಂದರೆ, ಅಂದರೆ 2 ಗ್ಲಾಸು ಬಾಸ್ಮತಿ ರೈಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಅನ್ನ ಮೆತ್ತಗಾಗ್ಬಿಡುತ್ತೆ, ಉದುದ್ರಾಗಿ ನಮಗೆ ಬರೋದಿಲ್ಲ. ಹಾಗಾಗಿ ನಾನು 3.5 ಗ್ಲಾಸು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಆಲ್ರೆಡಿ ನಾವು ಅಕ್ಕಿನ ನೆನೆಸಿ ಇಟ್ಟಿರೋದ್ರಿಂದ ಅದು ಸ್ವಲ್ಪ ನೆಂದಿರುತ್ತೆ, ಅದಕ್ಕೋಸ್ಕರ 3.5 ಗ್ಲಾಸು ನೀರು ಸಾಕಾಗುತ್ತೆ. ನೀರು ಹಾಕಿದ್ಮೇಲೆ ಒಂದು ಮಳ್ಳು ಕುದಿ ಬರಬೇಕು. ಕುದಿ ಬಂದಮೇಲೆ ನಾನಿಲ್ಲಿ ನೆನೆಸಿ ಇಟ್ಟಿದಂಥ ಬಾಸ್ಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಉಪ್ಪು ಸಪ್ಪೆನ ನೋಡ್ಕೊಳ್ಳಿ. ನಾನಿಲ್ಲಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ವೀಡಿಯೋ ಕಟ್ಟಾಗಿದೆ ನೋಡಿ. ನೀರು ಸ್ವಲ್ಪನೂ ಇಲ್ಲ, ಸೋದಿಸ್ಕೊಂಡು ನೀರನ್ನ ಸ್ವಲ್ಪನೂ ಇಲ್ದಾಗೆ ನೀರನ್ನೆಲ್ಲ ಸೋದಿಸ್ಕೊಂಡು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿನೇ ಹಾಕ್ಕೊಳ್ಬೇಕು, ಸ್ವಲ್ಪನೂ ನೀರಿರಬಾರ್ದು. ಆ ರೀತಿ ನೀರನ್ನ ಸೋದಿಸ್ಕೊಂಡು ಅಕ್ಕಿನ ಹಾಕ್ಕೊಳ್ಳಿ. ಇವಾಗ ನೋಡಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ತಾರಮರ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಅಕ್ಕಿ ಒಡೆದೋಗ್ಬಿಡುತ್ತೆ. ಹಾಗೆಯೇ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲೂ ಇರಬಾರ್ದು, ಲೋ ಫ್ಲೇಮಲ್ಲೂ ಇರಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ರೈಸ್ನ ಬೇಯಿಸ್ಕೊಳ್ಬೇಕು. ಬಾಸ್ಮತಿ ರೈಸ್ ಆಗಿರೋದ್ರಿಂದ ಅಕ್ಕಿ ನೆನೆಸಿದ್ದೀವಿ, ಹಾಗಾಗಿ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ನಿಧಾನವಾಗಿ ಬೇಯಿಸ್ಕೊಳ್ಬೇಕು, ಹಾಗೆಯೇ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ರೈಸ್ ರೆಡಿ ಆಗೋ ತನಕ 1-2 ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ತುಂಬ ಸಲ ಕೈಯಾಡಿಸಿಲ್ಲ ನೋಡಿ. ಫಸ್ಟು ಒಂದ್ಸರಿ ಮುಚ್ಚಿ ಬಿಟ್ಟಿದ್ದೆ, ಅದಾದಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ರೀತಿ ಈ ಒಂದು ಅದಕ್ಕೆ ಬರೋ ತನಕ ನಾನು ಕೈ ಹಾಕಿರಲಿಲ್ಲ. ಅದಾದಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಲಾಸ್ಟ್ ಕೊನೆ ಬಾರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ದಮ್ ಕಟ್ಟಿ ಬಿಡ್ತೀನಿ. ಅದಕ್ಕೂ ಮುಂಚೆ ಫ್ರೈ ಮಾಡಿದಂಥ ಈರುಳ್ಳಿನೆಲ್ಲ ಹಾಕೊಂಡ್ಬಿಡೋಣ. ನಾನು ಆವಾಗಲೇ ಅರ್ಧ ಫ್ರೈಗೆ ಹಾಕ್ಕೊಂಡಿದ್ದೆ, ಇನ್ನು ಅರ್ಧನ ಹಾಗೆ ಎತ್ತಿಟ್ಟಿದ್ನಲ್ಲ ಆ ಈರುಳ್ಳಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ದಮ್ ಕಟ್ಟಿ ಒಂದು 10 ನಿಮಿಷ ಉರಿನ ಲೋ ಫ್ಲೇಮಲ್ಲಿ ಇಟ್ಟು, ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಒಂದು 10 ನಿಮಿಷ ಮೇಲ್ಗಡೆ ಕಲ್ಲಿಟ್ಟು ಒಂದು 10 ನಿಮಿಷ ದಮ್ ಕಟ್ಟಿ ಬಿಡೋಣ. ರೈಸು ಸೂಪರಾಗಿ ರೆಡಿ ಆಗುತ್ತೆ. ಎಷ್ಟು ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ ಅಂತಂದರೆ ಸೂಪರಾಗಿರುತ್ತೆ, ಯಾವ ಹೋಟ್ಲಿಗೂ ಕಮ್ಮಿ ಇರೋದಿಲ್ಲ ನೋಡಿ. ಇವಾಗ ನಾನು ಒಂದು 10 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಮತ್ತೆ ನೀವು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಆದ್ರೂ ಕೂಡ ನಾನು ವಿಡಿಯೋಗೋಸ್ಕರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸುಲಭ. ಈಸಿಯಾಗಿ ನೀವು ಯಾರಾದರೂ ನೆಂಟರು ಬಂದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಅಥವಾ ನಿಮಗೆ ಯಾವಾಗಲಾದರೂ ತಿನ್ಬೇಕು ಅನ್ನಿಸ್ದಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ, ಆದರೆ ಸೂಪರಾಗಿರುತ್ತೆ ಬಿರಿಯಾನಿ ಮಾತ್ರ. ಇವಾಗ ಸರ್ವಿಂಗ್ ಬೌಲ್ಗೂ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟ ಇದು ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.